ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸಂಕಷ್ಟಹರ ಚತುರ್ಥಿಗೆ ಗಣಪತಿ ಪೂಜೆಯನ್ನು ನಾನು ಹೇಗೆ ಮಾಡಿದೆ ಹೇಳ್ತಾ ಇದ್ದೀನಿ. ಮೊದಲು ರಂಗೋಲಿಯನ್ನು ಹಾಕ್ಕೊಂಡೆ, ಆಮೇಲೆ ಪೀಠವನ್ನು ರೆಡಿ ಮಾಡ್ತಾ ಇದ್ದೀನಿ. ಕೆಂಪು ಬಟ್ಟೆಯನ್ನು ಹಾಸಿದ್ದೀನಿ, ಅದರ ಮೇಲೆ ಫೋಟೋ ಇಟ್ಬಿಟ್ಟು ಅಲಂಕಾರವನ್ನು ಮಾಡಿದ್ದೀನಿ. ಆಮೇಲೆ ಒಂದು ಬಟ್ಲಲ್ಲಿ ಅಕ್ಕಿಯನ್ನು ತುಂಬಿಟ್ಟು ಗಣಪತಿ ವಿಗ್ರಹ ಇಡಲು ರೆಡಿ ಮಾಡಿದ್ದೀನಿ. ಗಣಪತಿ ವಿಗ್ರಹವನ್ನು ಅಭಿಷೇಕ ಮಾಡಿ ಇಟ್ಟಿದ್ದೀನಿ. ಅದಕ್ಕೆ ಹೂವು ಎಲ್ಲ ಏರಿಸಿದ್ದೀನಿ. ಮತ್ತು ಹಿಂದಿನ ದಿನ ರಾತ್ರಿಯೇ ನೆಲಗಡಲೆಯನ್ನು ನಾನು ನೆನೆ ಹಾಕ್ಕೊಂಡಿದ್ದೆ. ಅದರಲ್ಲಿ 21 ನೆಲಗಡಲೆ ತಗೊಂಡು ಹಾರ ಮಾಡಿ ಗಣಪತಿ ದೇವರಿಗೆ ನಾನು ಅರ್ಪಿಸಿದ್ದೀನಿ. ನಾನು ಇದನ್ನು ಪ್ರತಿ ಸಂಕಷ್ಟಿಗೂ ಮಾಡ್ತಾಯಿದ್ದೀನಿ. ಅದೇನೋ ಮಾಡೋದ್ರಿಂದ ಒಂಥರ ಖುಷಿ ಅನಿಸುತ್ತೆ. ಮತ್ತು 21 ಎಕ್ಕಿ ಹೂವಿನ ಹಾರವನ್ನು ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಗಣಪತಿ ದೇವರಿಗೆ ಅರ್ಪಿಸಿದ್ದೀನಿ. ಜೊತೆಗೆ 21 ಗೆಜ್ಜೆ ಪ್ಲಸ್ 2 23 ಗೆಜ್ಜೆದು ಹಾರವನ್ನು ನಾನು ಗಣಪತಿ ದೇವರಿಗೆ ಅರ್ಪಿಸಿದ್ದೀನಿ. ಹಾಗೆ ಹೂವು ಗರಿಕೆಯನ್ನು ಅರ್ಪಿಸಿದ್ದೀನಿ. ಅಗರಬತ್ತಿ ಮತ್ತು ತುಪ್ಪದ ದೀಪವನ್ನು ಬೆಳಗಿಸಿದ್ದೀನಿ. ನೈವೇದ್ಯವನ್ನು ಅರ್ಪಿಸಿದ್ದೀನಿ. ನೈವೇದ್ಯಕ್ಕೆ ಹಾಲು, ಸಕ್ಕರೆ, ಹಣ್ಣು, ಬೆಲ್ಲ, ಒಣಕೊಬ್ಬರಿ, ಸಕ್ಕರೆ, ಎಲೆ ಅಡಿಕೆ, ಕಾಯಿನು ಅಂದರೆ ದಕ್ಷಿಣೆ, ಬಾಳೆಹಣ್ಣು, ತಾಂಬೂಲವನ್ನು ಇಟ್ಟಿದ್ದೀನಿ. ನನ್ನ ಕಡೆಯಿಂದ ಎಷ್ಟಾಗುತ್ತೋ ನಾನು ಅಷ್ಟು ನೈವೇದ್ಯಕ್ಕೆ ರೆಡಿ ಮಾಡ್ತೀನಿ. ಮತ್ತು ಸಂಜೆಗೆ ಚಂದ್ರ ದರ್ಶನಕ್ಕೆ ಪೂಜೆ ಇರುತ್ತೆ, ಅವಾಗೂ ನಾನು ಮತ್ತೆ ಮಾಡ್ಕೊತೀನಿ. ಜೊತೆಗೆ ಇದಾದಮೇಲೆ ಧೂಪವನ್ನು ಬೆಳಗಿಸಿದ್ದೀನಿ. ಮತ್ತು ನನ್ನ ಹತ್ರ ಸಂಕಷ್ಟ ಚತುರ್ಥಿ ಕಥಾ ಬುಕ್ ಇತ್ತು, ಅದನ್ನು ಓದಿದ್ದೀನಿ. ಕಥೆಯನ್ನು ಅಷ್ಟೋತ್ತರ ಹೇಳ್ಕೊಂಡಿದ್ದೀನಿ. ಮಹಾಮಂಗಳಾರತಿಯನ್ನು ಮಾಡಿದ್ದೀನಿ. ಇದಿಷ್ಟು ನಾನು ಮಾಡುವ ಸಂಕಷ್ಟಹರ ಚತುರ್ಥಿ ಗಣಪತಿ ಪೂಜೆ. ಎಲ್ರಿಗೂ ಧನ್ಯವಾದಗಳು.